ನಮಸ್ತೆ. ಮಿಥುನ ಲಗ್ನ, ಕರ್ಕ ಲಗ್ನ ಬಗ್ಗೆ ಹೇಳ್ತೇನೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಮಾಡಿಕೊಂಡು ನೋಡಿ. ಮಿಥುನ ಲಗ್ನ, ಕರ್ಕ ಲಗ್ನ ಸ್ವಲ್ಪ ಸೇಮ್ ಇರುತ್ತದೆ. ಮಿಥುನ ಅಂದರೆ ಬುಧ, ಕರ್ಕ ಅಂದರೆ ಚಂದ್ರ. ಚಂದ್ರನ ಮಗನೇ ಬುಧ ಆಗಿರೋದ್ರಿಂದ ಇಬ್ಬರ ಕ್ಯಾರೆಕ್ಟರ್ ಸ್ವಲ್ಪ ಹೋಲಿಕೆ ಇರುತ್ತದೆ. ಮಿಥುನ ಲಗ್ನ ಜಾತಕರು ಕಲೆ, ವಿಜ್ಞಾನ, ಗಣಿತದಲ್ಲಿ ನಿಪುಣರಾಗಿರ್ತಾರೆ. ಬೆಳವಣಿಗೆಯ ಬುದ್ಧಿವಂತರು, ಆದರೆ ನಿಷ್ಠೆ ಇರೋದಿಲ್ಲ. ಡ್ಯುಯಲ್ ನೇಚರು, ನರಗಳ ರೋಗ ಬರಬಹುದು. ಎತ್ತರವಾಗಿರುತ್ತಾರೆ, ಚುರುಕು ಸ್ವಭಾವ. ಹೆಂಗಸರು ಗಂಡಸರ ಅಥವಾ ಗಂಡಸರು ಹೆಂಗಸರ ವಿಷಯದಲ್ಲಿ ಆಸಕ್ತಿ ಇರುತ್ತಾರೆ, ಆದರೆ ದಾರಿ ತಪ್ಪುವುದಿಲ್ಲ. ಬುಧನ ಜಪ ಮಾಡಿಕೊಳ್ಳಿ. ಓಂ ಕ್ಲೀಂ ಕೃಷ್ಣಾಯ ನಮಃ. ಸ್ವಲ್ಪ ಕ್ವಿಕ್ನೆಸ್ ಇವ್ರಿಗೆ ಜಾಸ್ತಿ ಇರ್ತದೆ. ಮರ್ಕ್ಯುರಿ ಹೇಗೆ ಒಂದು ಕಡೆ ನಿಲ್ಲುವುದಿಲ್ಲ, ಹಾಗೆ ಇವರು ಒಂದೇ ಕಡೆ ಕೂರುವುದಿಲ್ಲ. ಆದರೆ ಕೆಲವರು ಸೋಮಾರಿಗಳು ಆಗಿರುತ್ತಾರೆ. ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ಒಳ್ಳೆಯದಾಗುತ್ತದೆ. ಹಾಗಾಗಿ ಬುಧ ಶಾಂತಿ ಮಾಡಿಕೊಳ್ಳಿ. ಓಂ ಕ್ಲೀಂ ಕೃಷ್ಣಾಯ ನಮಃ ಎಂದು ಜಪ ಮಾಡಿದರೆ ಒಳ್ಳೆಯದು. ಇವರಿಗೆ ಮನೆ, ಫ್ಯಾಮಿಲಿ, ಮಕ್ಕಳು ಅಂದರೆ ತುಂಬ ಇಷ್ಟಪಡ್ತಾರೆ. ಇವರಿಗೆ ಕಾಯಿಲೆ ಅಂದರೆ ಸ್ವಲ್ಪ ನರ್ವಸ್ನೆಸ್ ಆಗ್ಬೋದು. ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್ ಆಗುತ್ತಿರುತ್ತದೆ. ಕತ್ತು, ಕೈ, ಕಿವಿ ನೋವು ಬರಬಹುದು. ಉಸಿರಾಟದ ಸಮಸ್ಯೆ ಬರಬಹುದು. ಹೀಗಾಗಿ ಬುಧನ ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ. ಕರ್ಕ ಲಗ್ನದವರು ಯಾವಾಗಲೂ ಬಿಸ್ನೆಸ್ ವಿಷಯದಲ್ಲಿ ನಿರತರಾಗಿರುತ್ತಾರೆ. ಕರುಣೆ, ಪ್ರೀತಿ, ಪ್ರೇಮ ಎಂದು ಹೋಗುತ್ತಾರೆ. ಬುದ್ಧಿವಂತರು, ಶಿಸ್ತು ಇದೆ. ಆತ್ಮವಿಶ್ವಾಸಿಗಳು, ಆದರೆ ತುಂಬ ಮಾತನಾಡುತ್ತಿರುತ್ತಾರೆ. ಜಿಪುಣತನ ಇವರಿಗೆ ಹುಟ್ಟುಗುಣ. ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಬರಬಹುದು. ಒಳ್ಳೆಯ ಮಾರ್ಗದಲ್ಲಿ ಇವರು ನಡೆಯುತ್ತಾರೆ. ವ್ಯಾಪಾರ ವ್ಯವಹಾರ ಮಾಡಬಹುದು. ದೇವಿ ಆರಾಧನೆ ಮಾಡಿಕೊಳ್ಳಿ. ದುರ್ಗಾ ಜಪ, ಓಂ ಶ್ರೀಂ ದುರ್ಗಾಯ ನಮಃ ಎಂದು ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ. ಇವರು ಪ್ರಕೃತಿ ಪ್ರಿಯರು. ಸ್ವಲ್ಪ ಟ್ರಾವೆಲ್ ತುಂಬ ಇಷ್ಟ ಆಗುತ್ತದೆ. ಸ್ವಲ್ಪ ಸೋಮಾರಿತನವೂ ಇರುತ್ತದೆ. ಅವರ ಕಾಯಿಲೆ ಅಂದರೆ ಸ್ವಲ್ಪ ಡಯಾಬಿಟಿಸ್ ಬರ್ಬೋದು. ನಿದ್ರಾಹೀನತೆ, ಮೆಂಟಲ್ ವರಿಗಳು ಆಗಬಹುದು. ಅಸ್ತಮ ಬರಬಹುದು. ವೈಟ್ ಅಥವಾ ಕ್ರೀಮ್ ಕಲರ್ ಬಟ್ಟೆ ಹಾಕಿದ್ರೆ ಒಳ್ಳೆಯದು. ಮಿಥುನದವರು ವೈಟ್ ಮತ್ತು ಗ್ರೀನ್ ಹಾಕಿದರೆ ಒಳ್ಳೆಯದಾಗುತ್ತದೆ.